ನಡೆಯುತ್ತಿರುವ ಅಕ್ರಮ ದಂಧೆಗಳಿಗೆ ಕಡಿವಾಣ ಹಾಕಲೇಬೇಕು. ಅಕ್ರಮ ಜೂಜುಕೋರರನ್ನು ಬಂಧಿಸಲೇಬೇಕು. ಜೂಜು ಮಟ್ಕ ಗಾಂಜಾ ಮಾರಾಟವನ್ನು ನಿಷೇಧಿಸಲೇಬೇಕು. ಗಾಂಜಾ ಅಫೀಮು ಮುಂತಾದ ಮಾದಕ ವಸ್ತುಗಳ ಮಾರಾಟ ಜಾಲವನ್ನು ನಿಗ್ರಹಿಸಬೇಕು. ಅಕ್ರಮಗಳ ಕಡಿವಾಣದಲ್ಲಿ ನಿರ್ಲಕ್ಷ್ಯ ವಹಿಸಿರುವ ಮಂಡ್ಯ ಜಿಲ್ಲಾ ಪೊಲೀಸರಿಗೆ ಹೇಳಿ ಧಿಕ್ಕಾರ. ಸುಳ್ಳು ದೂರು ದಾಖಲಿಸುತ್ತಿರುವ ಮಂಡ್ಯ ಗ್ರಾಮಾಂತರ ಪೊಲೀಸ್ ಠಾಣೆ ಅಧಿಕಾರಿಗಳಿಗೆ ಹೇಳಿ ಧಿಕ್ಕಾರ. ಏನು ಬೂದ್ನೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸ್ವಂತ ಮನೆ ನಮ್ಮ ಹಕ್ಕು ಹೋರಾಟದ ರೂವಾರಿ ಸತೀಶ್ ಅವರಿದ್ದಾರೆ. ಇವರ ಒಂದು ಹೋರಾಟಗಳನ್ನ ಹತ್ತಿಕ್ಕಕ್ಕೋಸ್ಕರ ಅಲ್ಲಿಯ ಇರುವಂಥ ಜನದ್ರೋಹಿಗಳು ಜನವಿರೋಧಿಗಳು ಬಡವರಿಗೆ ಏನು ಮನೆಗಳು ಸಿಗಬಾರ್ದು ಸೈಟ್ಗಳು ಸಿಗಬಾರ್ದು ಅನ್ನೋ ಕಾರಣಕ್ಕೆ ಅಲ್ಲಿ ಅವರುಗಳು ಅಕ್ರಮವಾಗಿ ಬೇರೆ ಬೇರೆ ಕೆಟ್ಟ ಕೆಲಸಗಳನ್ನ ನಡೆಸುವಂಥದ್ದನ್ನು ಪೊಲೀಸ್ ಅವ್ರ ಜೊತೆ ಒಂದು ಹೊಂದಾಣಿಕೆ ಮಾಡ್ಕೊಂಡು ಇವತ್ತು ನಮ್ಮ ಹೋರಾಟಗಾರರ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನ ಮಾಡುವಂಥದ್ದು, ಹೋರಾಟಗಾರರನ್ನ ತಪ್ಪಿತಸ್ಥರನ್ನಾಗಿ ಮಾಡಿ ಸುಳ್ಳು ಕಂಪ್ಲೇಂಟನ್ನು ದಾಖಲು ಮಾಡುವಂಥದ್ದು ಮಾಡ್ತಾ ಇರೋದು. ಇದು ಈ ಕೂಡಲೇ SP ಅವರು ಭಾಳ ಒಳ್ಳೆ ಕೆಲಸ ಮಾಡ್ತಾಯಿದ್ದಾರೆ ಅನ್ನುವಂಥ ಹೆಸರನ್ನ ಪಡೆದಿರುವಂಥವ್ರು. ಅವರು ಗಮನ ಹರಿಸ್ಬೇಕು. ಈ ರೀತಿ ಯಾರು ಡಿಪಾರ್ಟ್ಮೆಂಟಲ್ಲಿ ಹೋರಾಟಗಾರರನ್ನ ತೊಂದರೆ ಕೊಡ್ತಾ ಇದ್ದಾರೆ ಅಂಥವ್ರಿಗೆ ಪನಿಷ್ಮೆಂಟ್ ಆಗಬೇಕು. ಹೋರಾಟಗಾರರು ಅಂತಂದರೆ ಜನಕ್ಕೋಸ್ಕರ ಜನಗಳಿಗೋಸ್ಕರ ಅವರು ತಮ್ಮ ಮನೆ ಮಠಗಳನ್ನ ಬಿಟ್ಟು ಕೆಲಸ ಮಾಡುವಂಥವ್ರು. ಅದರಲ್ಲೂ ಸತೀಶ್ ಅಣ್ಣವರು ಬೂದ್ನೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಲಿ ಕಳೆದ 8-10 ವರ್ಷದಿಂದ ನಮ್ಮ ಸ್ವಂತ ಮನೆ ನಮ್ಮ ಹಕ್ಕು ಹೋರಾಟ ಸಮಿತಿಲಿ ಅವರು ಭಾಗವಹಿಸಿ ಅವರು ಮುಂದಾಳತ್ವ ವಹಿಸೋದ್ರಿಂದ ಇವತ್ತು ಸರ್ಕಾರ ಅಲ್ಲಿ ಸೈಟ್ಗಳನ್ನ ಒದಗಿಸಿದೆ. ಈ ಒಂದು ವಿಚಾರನ ತಡ್ಕೊಳಕ್ಕಾಗ್ದೇ ಸಹಿಸ್ಕೊಳಕ್ಕಾಗ್ದೇ ಇಲ್ಲ ಸಲ್ಲದ ಆರೋಪಗಳನ್ನ ಮಾಡೋದಲ್ಲದೆ ಯಾರು ಕೆಳ ಹಂತದ ಕೆಲವು ಅಧಿಕಾರಿಗಳು ಕೂಡ ಈ ಒಂದು ಕೆಟ್ಟ ಕ್ರಿಮಿಗಳ ಜೊತೆ ಕೈ ಜೋಡಿಸಿ ಇವತ್ತು ತೊಂದರೆ ಕೊಡ್ತಾ ಇದ್ದಾರೆ ಹೋರಾಟಗಾರರಿಗೆ. ಇದು ಈ ಕೂಡಲೇ ನಿಲ್ಲಬೇಕು. ಇದು ನಿಂತಿಲ್ಲ ಅಂತಂದರೆ ಇವತ್ತು ಸ್ವಂತ ಮನೆ ನಮ್ಮ ಹಕ್ಕು ಹೋರಾಟ ಸಮಿತಿಯ ನಗರ ವ್ಯಾಪ್ತಿಯ ಲೀಡರ್ಸ್ಗಳು ಮಾತ್ರನೇ ಇವತ್ತು ಬಂದು ಬೆಂಬಲ ಕೊಟ್ಟಿದ್ದಾರೆ. ಸರಿಸುಮಾರು 2,000 ಜನ ಮೆಂಬರ್ಸ್ ಇದ್ದಾರೆ. 2,000 ಜನ ಹೆಂಗಸರು ಹೆಣ್ಮಕ್ಳು ಏನು ಮಂಡ್ಯ ಸಿಟಿ ವ್ಯಾಪ್ತಿಲಿ ಸ್ವಂತ ಮನೆ ನಮ್ಮ ಹಕ್ಕು ಹೋರಾಟ ಸಮಿತಿಯ ಸದಸ್ಯರಿದ್ದಾರೋ ಎಲ್ಲರೂ ಕೂಡ DC ಆಫೀಸನ್ನು SP ಆಫೀಸನ್ನು ಮುತ್ತಿಗೆ ಹಾಕಬೇಕಾಗುತ್ತೆ. ಈ ಕೂಡಲೇ ಪೊಲೀಸ್ ಡಿಪಾರ್ಟ್ಮೆಂಟು ಈ ರೀತಿ ಮಂಡ್ಯ ಜಿಲ್ಲೆ ಒಳಗಡೆ ಯಾವುದೇ ಹೋರಾಟಗಾರರ ಮೇಲೆ ಸುಳ್ಳು ಕೇಸ್ಗಳನ್ನ ದಾಖಲೆ ಮಾಡೋದನ್ನು ಈ ಕೂಡಲೇ ನಿಲ್ಲಿಸಬೇಕು.